ದೇವರಿಗೆ ಸ್ತೋತ್ರವಾಗಲಿ. ನ್ಯಾಯಸ್ಥಾಪಕರು ಎಲ್ಲರ ತೆಗಿರಿ. ನ್ಯಾಯಸ್ಥಾಪಕರು ಇಂಗ್ಲಿಷಲ್ಲಿ ಜಡ್ಜಸ್ 16 ಚಾಪ್ಟರ್ 16 ವರ್ಸಸ್ 28 to 30. 16ನೇ ಅಧ್ಯಾಯ 28ರಿಂದ 30ರವರೆಗೆ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮೊಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭದಲ್ಲಿ ಒಂದನ್ನು ಬಲಗೈಯಲ್ಲಿಯೂ ಇನ್ನೊಂದನ್ನು ಎಡಗೈಯಲ್ಲೂ ಹಿಡಿದು ಅವುಗಳನ್ನು ಎತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನೆಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದನು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತ್ತು. ಇಲ್ಲ, ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿ ನಮಗೆ ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ ಸಹಾಯ ಮಾಡಿ. ಯೇಸುವೇ, ಇದು ಮಾಂಸಿಕವಾಗಿದ್ರೂ ಒಂದೊಂದು ವಾಕ್ಯ ಎಸೆಯ ಅದು ನಾವು ಆತ್ಮಿಕದಲ್ಲಿ ಬೆಳೆದಾಗ ಎಷ್ಟೋ ಡೈಮೆನ್ಷನ್ನಲ್ಲಿ ಎಷ್ಟೋ ರಕರಕವಾಗಿ ಅದು ನಮ್ಮ ಹೃದಯಂತ್ರಾಳದಲ್ಲಿ ಮಾತಾಡುವುದಾಗಿದೆ. ಅದು ಯೇಸುವೆ ಆ ಮರ್ಮಗಳನ್ನು ತಿಳಿಸುವಂತೆ ಕೃಪೆ ಮಾಡಿ. ಬೈಬಲ್ ಆಗಿ ಓದಿದ್ರೆ ಅರ್ಥ ಆಗೋದಿಲ್ಲ. ಅದರಲ್ಲಿರುವ ಪ್ರಕಟಣೆ ಮರ್ಮಗಳನ್ನು ಬಯಲ್ಪಡಿಸಿ ನಾವು ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇಲೆ. ಸಿಂಸೋನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. 14:6 ಅವರು 6 ನಾವು ನೋಡೋಣ. 13ನೇ ಅಧ್ಯಾಯದಿಂದ ನ್ಯಾಯಸ್ಥಾಪಕರು 13ರಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗಮನ ಇಟ್ಕೊಳ್ರಿ. ಇವತ್ತಿನ ದಿನದ ಮೆಸೇಜ್ ಸಾರಾಂಶ ಏನಂತ ಹೇಳಿದ್ರೆ, ನೋಡ್ರಿ, ಯಾರೋ ಒಬ್ರು ಬಂದು ಯೇಸು ಸ್ವಾಮಿ ಹೃದಯವನ್ನು ತೆರೆದೇ ಇದ್ರೆ ಅವನು ರಕ್ಷಣೆ ಹೊಂದೋದಿಲ್ಲ. ಯೇಸು ಸ್ವಾಮಿ ಹೃದಯವನ್ನು ತೆರೆದೇ ಹೋದ್ರೆ ಅವನು ದೇವ್ರ ಕಡೆಗೆ ಬರೋದಿಲ್ಲ. ಹಂಗಾದ್ರೆ ದೇವರೇ ತಾನೇ ಒಬ್ಬರು ಹೃದಯನ ತೆಗಿಯೋದು, ಒಬ್ಬರು ಹೃದಯನ ಮುಚ್ಚೋದು, ಎಲ್ಲ ಕಂಟ್ರೋಲು ದೇವ್ರ ಹತ್ರ ತಾನೇ ಇದೆ. ಹಂಗಾದ್ರೆ ದೇವ್ರ ಮೇಲೆ ಫಾಲ್ಟ್ ಹೇಳೋದು ಅಂದ್ರೆ, ಇವಾಗ ಆತ್ಮಿಕದಲ್ಲಿ ಬೆಳೀತಾ ಆಯ್ತು. ಒಂದು 39 ವರ್ಷ ಆಯ್ತು ದೇವ್ರು ನಂಬ್ಕೊಂಡು. ಪ್ರಾರಂಭದಲ್ಲಿ ಬೈಬಲ್ ಓದ್ತಾ ಇದ್ದಾಗ ಏನು ಅರ್ಥ ಆಗೋದಿಲ್ಲ. ಇನ್ನೊಂದು ಅರ್ಥ ಆಗೋ ಥರ ಮಾಡಿದ್ರು, ಇನ್ನೊಂದು ಕ್ವಶನ್ಗಳು ಭಾಳ ಬರ್ತವೆ. ಅದು ನಾವು ಓದಾಗ್ಲೇ ಅದಕ್ಕೆ ಸ್ವಲ್ಪ ದಿನ ಆದಮೇಲೆ ತಿಳಿಸ್ತಾ ಇರ್ತಾರೆ ಸ್ಪಿರಿಚುವಲಲ್ಲಿ. ಇನ್ನೊಂದು ಪ್ರಶ್ನೆಗಳು ಜಾಸ್ತಿ ಬರ್ತವೆ ಬೈಬಲಲ್ಲಿ, ಇದೇನು ಈ ಥರ ಎಲ್ಲ ಇದೆಯಲ್ಲ ಅಂತ. ಮತ್ತೆ ಒಬ್ಬೊಬ್ಬರ ಮೂಲಕವಾಗಿ ಒಂದೊಂದು ಥರ ಇವೆಲ್ಲ ನಮಗೆ ಹೃದಯಾಂತರಾಳದಲ್ಲಿ ದೇವರು ಬಯಲ್ಪಡಿಸ್ಕೊಂಡು ಬರ್ತಾರೆ. ಎಲ್ಲ ಗಮನ ಇಟ್ಕೊಂಡು ಈ ರೀತಿಯಾಗಿ ತೋರಿಸ್ಕೊಳ್ತಾ ಬರ್ತಾರೆ. ಇವಾಗ ಒಂದು ದೊಡ್ಡ ಮರ್ಮವನ್ನು ದೇವರು ಬಯಲ್ಪಡಿಸಿದ್ದಾರೆ. ಏನಂತ ಹೇಳಿದ್ರೆ, 2 ಥರ ನೋಡ್ತಿದ್ದೀವಿ. ಪಾಪದಲ್ಲಿ ಇದ್ದವರು ಯಾವ ರೀತಿ ದೇವರು ಸ್ವೀಕರಿಸ್ತಾರೆ ಅದು ನಮಗೆ ಗೊತ್ತು. ಎರಡನೇದಾಗಿ ಮುಖ್ಯವಾಗಿ ದೇವರೇ ಹೃದಯವನ್ನು ಮುಚ್ಚಿದ್ದಾರೆ, ಬಾಗಿಲನ್ನು ಮುಚ್ಚಿದ್ದಾರೆ. ಅದರಿಂದ ರಕ್ಷಣೆ ಹೊಂದೋದಕ್ಕೆ ಜನಗಳು ಆಗ್ತಾ ಇಲ್ಲ. ದೇವರು ಬಂದು ಬಾಗಿಲು ಎಲ್ಲರನ್ನು ತೆಗೆದ್ರೆ ಅವರು ಎಲ್ಲರೂ ರಕ್ಷಣೆ ಹೊಂದುತ್ತಾರೆ. ಇದಕ್ಕೆ ಕಾರಣ ಯೇಸುವೆ. ಅದನ್ನು ನಾವು ನೋಡೋಣ. ಸೆಕೆಂಡಲ್ಲಿ, ಮೊದಲನೇದಾಗಿ ದೇವರು ಸಿಂಸೋನನ್ನು ಅಭಿಷೇಕ ಮಾಡ್ತಾರೆ. ಇಲ್ಲಿ 13ರಲ್ಲಿ ನೀವು ತೆಗೆದು ಓದಿದ್ರೆ ಅವನಿಗೆ ಅಭಿಷೇಕ ಮಾಡ್ತಾರೆ. 3ರಲ್ಲಿ ಯೆಹೋವನ ದೂತನ ಆಕೆ ಪ್ರತ್ಯಕ್ಷವಾಗಿ ಅವರಿಗೆ ದೇವರ ಆತ್ಮವು ದೇವರಿಗೆ ಪ್ರತಿಷ್ಠನಾಗಿರ್ತಾನೆ, ದೇವರ ಆತ್ಮವು ಅವನಲ್ಲಿ ಇರುತ್ತದೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ವಿಶೇಷವಾದ ಬೈಬಲಲ್ಲಿ ಇವ್ರದ್ದು ಸಿನಿಮಾಗಳು ಇವರು ಏನೋ ಒಂಥರ ಎಕ್ಸಾಕ್ಟಿಂಗ್ ಆಗಿರುತ್ತೆ. ಒಂಥರ ಅಭಿಷೇಕ ಈ ಥರನೂ ದೇವ್ರು ನಡೆಸ್ತಾರಂತ ಒಂದು ಅಭಿಷೇಕವನ್ನು ಕೊಟ್ಟು ಈ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಫಿಲಮ್ ತೆಗೆದು ನೋಡಿದ್ರೆ ಅದನ್ನು ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಸಿಂಸೋನ್ನ ಕಥೆಗಳೆಲ್ಲ
ಆದರೆ ಅಷ್ಟು ಅಭಿಷೇಕ ಮಾಡಿದವನಿಗೆ ಅವನು ನೆಸರೆಯ ಒಂದು ಅರಣ್ಯಕಾಂಡದಲ್ಲಿ ಇದೆ, ಅದು ಅರಣ್ಯಕಾಂಡ 6 ಅಧ್ಯಾಯದಲ್ಲಿ ಈ ತರ ಇದೆ. ಏನಂತ ಹೇಳಿದ್ರೆ ನಜರೆಯ ಅಂತ ಹೇಳ್ಬಿಟ್ಟು ವ್ರತ ಇರೋರಿಗೆ ಸತ್ತಿರೋ ಶವದ ಹತ್ರ ಹೋಗ್ಬಾರ್ದು. ಇಲ್ಲಿದೆ ನೋಡ್ರಿ, 13:4 ಆದುದರಿಂದ ಜಾಗೃತೆಯಿಂದ ಇರು, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿರ್ದಿಷ್ಟ ಪದವನ್ನು ಊಟ ಮಾಡದಿರು. ನಿರ್ದಿಷ್ಟ ಪದಾರ್ಥವನ್ನು ಊಟ ಮಾಡಬೇಡ ನೀನು ಅಂತಾನೆ. ಇವನೇನ್ ಮಾಡ್ತಾನೆ, ತಂದೆ ತಾಯಿ ಜೊತೆಯಲ್ಲಿ ಫಿಲಿಸ್ಟಿಯರ ಇಲ್ಲಿ ಹೆಣ್ಣು ನೋಡಕ್ಕಂತ ಹೋಗ್ಬೇಕಾರೆ ಅಲ್ಲಿ ಒಂದು ಸೈಡಿಗೆ ಸರಿ ಇರು ಬರ್ತೀನಿ ಅಂತ ಹೇಳಿ ಹೋದಾಗ ಹೋಗ್ಬಿಟ್ಟು ಅವನು ಇದಕ್ಕೆ ಮುಂಚೆ ಅವನು ಸಿಂಹವನ್ನು ಕೊಂದಿರ್ತಾನೆ. ಆ ಸಿಂಹ ಏನಾಗಿದೆ ಅಂತ ನೋಡೋಣ ಅಂತ ಹೋದಾಗ ಅದ್ರಲ್ಲಿ ಹುಳ ಬಿಟ್ಟಿರುತ್ತೆ. ಅಲ್ಲಿ ಹೋಗ್ಲೇಬಾರ್ದು, ಸತ್ತಿರ ಹೆಣದ ಹತ್ರನೇ ಹೋಗ್ಬಾರ್ದು. ಆ ಬಂದು ತಾಯಿ ಹತ್ರ ಹೇಳಿದ್ರೆ ಅವರು ನೆಸರ ವಿರುದ್ಧ ಇರೋದ್ರಿಂದ ವ್ರತ ಮಾಡ್ತಾರೆ. ಅರಣ್ಯಕಾಂಡ 6 ನೀವು ತೆಗೆದು ಓದಿದ್ರೆ ಅದರಲ್ಲಿ ಎಲ್ಲ ಇರುತ್ತೆ. ಸರಿ, ನಾವು ಕೂಡ ನೋಡೋಣ. ಆದ್ರೆ ಇವನೇನ್ ಮಾಡ್ತಾನೆ, ಅದನ್ನ ಕೊಂದುಬಿಟ್ಟು ತಂದೆ ತಾಯಿ ಹೋಗ್ತಾ ಇದ್ದಾಗ ಬಂದು ಅದರಲ್ಲಿರೋದು ಸತ್ತಿರೋ ಜಾಗಕ್ಕೆ ಹೋಗೋ ತೆಗೆದು ತಿಂದು ಬಿಡ್ತಾನೆ. ತಿಂದು ಅದನ್ನ ತಂದೆ ತಾಯಿಗೂ ಕೊಡ್ತಾನೆ. ಅದ್ರ ಬೇರೆ ಒಗಟು ಬೇರೆ ಹೇಳ್ತಾನೆ. ಆ ಒಗಟಿಂದಾನೇ ಅವನನ್ನ ಸಾಯಿಸಕ್ಕೆ ಶುರು ಮಾಡ್ತಾರೆ ಅವರು. ಮತ್ತೆ ಅಲ್ಲಿಂದಾನೇ ಪ್ರಾರಂಭವಾಗುತ್ತೆ ಅವನ ಪತನ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಇದೆಲ್ಲರಿಗೂ ಗೊತ್ತಿರೋ ಕಥೆನೆ. ಆದರೆ ನೋಡ್ರಿ, ಅರಣ್ಯ ಕಾಂಡದಲ್ಲಿ 2:6 ಇಲ್ಲಿದೆ, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಜರೆ ಅರಿಕೆಯನ್ನು ಅಂದರೆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಅರಿಕೆಯನ್ನು ಮಾಡುವಾಗ ಅಲ್ಲಿದೆ ನೋಡಿ, ದ್ರಾಕ್ಷಾವಸನ ಆಗಲಿ ಮದ್ಯಪಾನದಲ್ಲಿ ಇದೆಲ್ಲ ಒಂದು ಸಮಯ ಆ ರೀತಿ ಆದ್ರೆ ಹಸಿವೆ ಆದರೆ ಇಲ್ಲಿ 3 ಅನ್ನೋದು ಹಸಿದಾಗಲಿ ಒಣ ದ್ರಾಕ್ಷನಾಗಿಸಲಿ ಹಣ್ಣನ್ನು ತಿನ್ನಬಾರದು. ಅವನ ಅರಿಕೆ ಮಾಡಿ ಪ್ರಶ್ನಿಸಿದ ದಿನವೆಲ್ಲ ದ್ರಾಕ್ಷಲ್ಲಿ ಅತ್ಯಂತ ಉನ್ನತವಾದ ಋತುವನ್ನಾದರೂ ತಿನ್ನಬಾರದು. ಈ ತರ ಅದೇ ರೀತಿ ತಿನ್ನಬಾರದು ಅಂತ 6 ಸ್ಪಷ್ಟವಾಗಿದೆ. 6 ಅರಣ್ಯಕಾಂಡ 6:6 ಯೆಹೋವನಿಗೆ ಪ್ರತಿಷ್ಠೆಗೊಂಡ ದಿನಗಳೆಲ್ಲ ಯಾವ ಶವವನ್ನು ಮುಟ್ಟಬಾರದು ಅಂತಿದೆ, ತಿನ್ನಬಾರದು ಅಂತಿಲ್ಲ. ಇವನು ಮುಟ್ಟಬಾರ್ದಂತಿದ್ರೆ ಇವನು ಮುಟ್ಟುತ್ತಾನೆ ಮತ್ತು ಅವತ್ತು ಅದನ್ನ ತಿಂತಾನೆ. ಇದು ತಂದೆ ತಾಯಿಗೆ ಹೇಳಿದ್ರೆ ಕೆಳಗಡೆ ಇದೆ, ಅದಿಗೆ ಅರಿಕೆ ಮಾಡ್ಬೇಕಂತೆ. ಬಟ್ ಸಿಂಸೋನು ಬಂದು ನೆಸರೆಯವನಾಗಿರೋದ್ರಿಂದ ಅವನೇನ್ ಮಾಡ್ತಾನೆ, ಸಿಂಹವನ್ನು ಕೊಲ್ತಾನೆ. ಅದಕ್ಕೆ ಕೊಂಡಿದ್ದು ತಪ್ಪಲ್ಲ, ಸತ್ತೋದ್ಮೇಲೆ ಆ ಜಾಗಕ್ಕೆ ಹೋಗ್ಬಾರ್ದು, ಅದರಲ್ಲಿರೋ ಜೇನು ತಿನ್ನಬಾರ್ದು, ಅಲ್ಲೇ ಬಂದಿರೋದು ಒಗಟು ಹೇಳ್ತಾರೆ. ಈ ತರ ಪಾಪದ ಮೇಲೆ ಪಾಪ ಮಾಡ್ತಾನೆ. ಸರಿ, ಮೆಸೇಜ್ನ ನಾವು ತಗೊಳ್ಳೋಣ, ನಮ್ಮ ಇಂಪಾರ್ಟೆಂಟ್ ಮೆಸೇಜ್ನ. ಇವನು ಇಷ್ಟೆಲ್ಲ ಮಾಡ್ತಾನೆ. ಲಾಸ್ಟ್ ಅಲ್ಲಿ ಎಲ್ಲರೂ ಹೇಳೋದು ಏನಂದ್ರೆ, ಸಂಸನನ್ನು ದಳಿಲೆಯಲ್ಲಿಂದ ಆಳಾದನು. ಅವಳ ಹತ್ರ ಹೋಗ್ತಾ ಇದ್ದ ಫಿಲಿಸ್ಟಿಯರ್ ಹೆಣ್ಮಕ್ಳ ಹತ್ರ. ಅವನು ಫಿಲಿಸ್ಟಿಯರ್ ಅವನು ಬಂದಾಗ ಯಾಮಾರಿಸಿ ಅವನ ಶಕ್ತಿ ಎಲ್ಲಿದೆ ಅಂತ ಕಂಡಿಡೀರಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ಯಾಮಾರಿಸಿ ಕೂದಲು ಇಂದ ಇದೆ ಅಂತ ಹೇಳಿ ಕೂದಲು ಅವನ್ನ ನಿದ್ದೆ ಮಾಡಿಸಿ ಕೂದಲು ತೆಗೆದ್ಮೇಲೆ ಅವನ ಶಕ್ತಿ ಎಲ್ಲ ಹೋಯ್ತು. ಹಿಡ್ಕೊಂಡು 2 ಕಣ್ಣನ್ನೆಲ್ಲ ಕಿತ್ತಾಕ್ತಾರೆ. ಇದೆಲ್ಲ ಗೊತ್ತು, ದಳಿಲೆಯಿಂದ ಹೋಯ್ತಂತ. ಅದಕ್ಕೆ ಮುಂಚೆ ಅವನು ಸರಿ ಇರ್ಲಿ. ಆದರೆ ಇವನು, ನೀವು ಹೇಳ್ರಿ ಯಾರಾದ್ರೂ ಒಬ್ಬರು, ಇವನು ಒಳ್ಳೆಯವನ ಕೆಟ್ಟವನ ಕಡೆ ಕ್ಷಣದಲ್ಲಿ? ಯಾಕಂತ ಹೇಳಿದ್ರೆ ಇವರು ಪ್ರತಿಷ್ಠೆ ಮಾಡಿ ಪಾಪ ಮಾಡಬೇಡ ಅಂತ ಹೇಳೋದನ್ನೆಲ್ಲ ಮಾಡ್ತಾರೆ. ಆದ್ರೆ ದೇವರು ಹೇಳಿದ್ದನ್ನೆಲ್ಲ ಮಾಡದೆ ಇರಬೇಕು. ಅದರ ಮಾಡಿಬಿಟ್ಟ ಮೇಲೆ ಕಡೆದಾಗಿ ಮನಪೂರ್ವಕವಾಗಿ ಅರಿಕೆ ಮಾಡಿ ನನ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ನಮ್ಮನ್ನ ಸ್ವೀಕರಿಸ್ಕೊಂತಾರೆ. ಅದಕ್ಕಂತ ಬೇಕಂತ ಮಾಡೋದಲ್ಲ, ಬೇಕಂತ ಗೊತ್ತಿದ್ದು ಮಾಡಿ ಅರಿಕೆ ಮಾಡಿದ್ರೆ ಕ್ಷಮಿಸ್ತಾರೆ ಅನ್ನೋದಕ್ಕೂ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ ನನ್ನ ಕ್ಷಮಿಸೋ ಅನ್ನೋದಕ್ಕೂ ವ್ಯತ್ಯಾಸ ಐತೆ. ನಾವೆಲ್ಲರೂ ಬೈಬಲ್ ಅನ್ನು ತೆಗೆದು ನ್ಯಾಯಾಧಿಪತಿಗಳು 16:22 ಓದಿದಾಗ ಅಲ್ಲಿ ಏನ್ ಮಾಡ್ತಾರೆ, ಈ ದಲಿಲೆಯಿಂದ ಅವನ್ನ ಹಿಡಿದು ಇದನ್ನೆಲ್ಲ ತೆಗೆದು ಅವನ ಇದು ಮಾಡಿದಾಗ ಅಷ್ಟು ಹೊತ್ತರಲ್ಲಿ ಅವನ ತಲೆ ಕೂದಲುಗಳು ಬೆಳೆಯ ಹತ್ತಿದವು. ಅದನ್ನ ಬೋಡ್ಸಿಟ್ಟಿರ್ತಾರೆ, ಸ್ವಲ್ಪ ಅವನಿಗೆ ತಲೆ ಕೂದಲು ಬೆಳೀತಾ ಇರುತ್ತೆ. ಅವನೇನ್ ಮಾಡ್ತಾರೆ, 2 ಕಣ್ಣು ಕಿತ್ತುಬಿಟ್ಟು ಎಲ್ಲರೂ
8ರಿಂದ ನೀವು ಗಮನ ಇಟ್ಟು ನೋಡೋದಾದ್ರೆ ಅಲ್ಲಿ 26ರಲ್ಲಿ ಕೂಡ ಇದೆ, ನಾನು ಕೈ ಜಾಡಿಸಿ ಮನೆಗೆ ಆಧಾರವಾಗಿರೋ ಸ್ತಂಭದಲ್ಲಿ ಹುಡುಕಿ ಅವುಗಳಲ್ಲಿ ಸ್ವಲ್ಪ ಒರಿಗಿಕೊಳ್ಳುತ್ತೇನೆ ಅಂದನು. ಅಂದ್ರೆ ಅಲ್ಲಿ ಶಕ್ತಿ ಎಲ್ಲ ಹೋಗಿ ನೋಡ್ರಿ, ಎಲ್ಲ ಕಂಬವನ್ನು ಕಣ್ಣು ಎರಡು ಕಿತ್ತಿರೋದ್ರಿಂದ ಆ ಕಂಬಕ್ಕೆ ಹೊರ್ಕೊತೀನಿ ಅಂತ ಹೇಳಿ ಶಕ್ತಿ ಇಲ್ಲದೆ ಒಂದು ಚಿಕ್ಕ ಹುಡುಗ ಅವನ್ನ ಕರ್ಕೊಂಡು ಹೋಗೋ ತರ ಹಗ್ಗ ಕಟ್ಟಿ ಚೈನ್ ಹಾಕಿ ಕರ್ಕೊಂಡು ಹೋಗೋ ತರ ಮಾಡ್ತಾನೆ. ಅವನಿಗೆ ಇದಕ್ ಮುಂಚೆ ಇದ್ದು ಶಕ್ತಿ ಎಷ್ಟಂತ ಹೇಳಿದ್ರೆ, ಒಂದೇ ಕತ್ತೆ ದೌಡದಿದ್ದು 1000 ಜನನ ಕೊಂದವನು. ಫಿಲಿಸ್ಟಿಯರ್ನ ಪ್ರಾರಂಭದಲ್ಲಿದೆ 13ನೇ ಚಾಪ್ಟರ್ ಅಲ್ಲಿ. ಅವನು ಬಂದು ಸಿಂಸೋನ್ ಬಂದ್ಬಿಟ್ಟು 40 ವರ್ಷಗಳು ಫಿಲಿಸ್ಟಿಯರ ಕೈಗೆ, ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. 40 ವರ್ಷ ಆಳ್ವಿಕೆ ಮಾಡಿದನು. 40 ವರ್ಷ. ಒಂದು ಕದ ದೊಡ್ಡದು, ಅದನ್ನ ಹಂಗೆ ಹೊತ್ಕೊಂಡು ಹೋಗ್ಬಿಡ್ತಾನೆ. ಸಿಂಹಗಳನ್ನ ಚೀಳಿಸ್ತಾನೆ. ನರಿಗಳನ್ನ ಹಿಡಿಯಕ್ಕಾಗತ್ತಾ? ನರಿಗಳನ್ನ ಇಟ್ಟು ಒಳಗಳನ್ನೆಲ್ಲ ಹಾಳು ಮಾಡ್ತಾನೆ. ಅವನು ಕಂಡ್ರೇನೆ ಹೆದರಿಕೆ ಅವರಿಗೆ. ಅವನು ಏನ್ ಮಾಡಿದ್ರು ಸಾಯಿಸಕ್ ಆಗೋದಿಲ್ಲ. ಹಂಗೆ ಚೀರ್ಕೊಂಡು ಎದ್ದೇಳ್ತಾನೆ. ಯಾಕಂದ್ರೆ ಅಭಿಷೇಕ ಆತನ ತರ ಇತ್ತು. ಅವ್ರನ್ನ ಬಿಡಿಸೋದಿಕ್ಕೆ ಒಬ್ಬನಿಗೆ ಅಭಿಷೇಕ ಮಾಡಿದ್ರು. ಇವಾಗ ಇದು ಸ್ಪಿರಿಚುವಲ್ ಅಲ್ಲಿ ತಗೊಳ್ಬೇಕಾದ್ರೆ ಇವಾಗ ಒಬ್ಬರನ್ನ ಅಭಿಷೇಕ ಮಾಡಿ ಎಷ್ಟೋ ಜನಗಳನ್ನ ದೇವ್ರ ಕಡೆ ಬರೋದಿಕ್ಕೆ ಅಭಿಷೇಕ ಮಾಡಿ, ಅವಾಗ ಓಲ್ಡ್ ಟೆಸ್ಟಿಮೆಂಟ್ಗೂ ನ್ಯೂ ಟೆಸ್ಟಿಮೆಂಟ್ಗೂ ಎಲ್ಲ ಒಂದೇ. ಅಲ್ಲಿ ಕ್ರಿಯೆ ರೂಪದಲ್ಲಿರುತ್ತೆ, ಇಲ್ಲಿ ಸ್ಪಿರಿಚುವಲ್ ರೂಪದಲ್ಲಿರುತ್ತೆ. ಅಲ್ಲಿ ಆಳವಾದ ಅರ್ಥಗಳಿರ್ತವೆ. ಆ ರೀತಿ ಅವನು ಕೊಂದ ಅಂತ ಹೇಳಿದ್ರೆ, ಇವಾಗ ನಾವು 28ರಲ್ಲಿ ನಾವು ನೋಡ್ತೀವಿ, ಅವನು ಮಾರು ಮನಸ್ಸು ಬದುತ್ತಾನೆ. ಅಲ್ಲಿ 28ರಲ್ಲಿ ಎಲ್ಲ ಗಮನ ಇಟ್ಟು ಹೋದ್ರೆ, ಆಗ ಸಂಸೋನ್ ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಸ್ಟಿಯರು ಕಿತ್ತಾಕಿದ ನನ್ನ 2 ಕಣ್ಣುಗಳಲ್ಲಿ, ಆಮೇಲೆ ಅವಾಗಲೇ ಓದಿದ್ವಲ್ಲ, ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮೊಯ್ ತೀರಿಸುವೇನೆ ಅಂತೇಳಿ, ಈ ಸಾರಿ ಬಲಪಡಿಸು ಅಂತೇಳಿ ಅವನು ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಮಾಡಿದ ಪಾಪನೆಲ್ಲ ಅರಿಕೆ ಮಾಡ್ತೀನಿ ಅಂತೇಳಿ ಅವನ ಅರಿಕೆ ಮಾಡಿ ಒಪ್ಪಿಸಿ ಕೊಡೋದ್ರಿಂದ ಅವ್ರೇನ್ ಮಾಡ್ತಾರೆ, ದೇವರ ಪ್ರಾರ್ಥನೆಯನ್ನು ಕೇಳಿ, ಕೆಳಗಡೆ ಒಂದು ವಾಕ್ಯ ಇದೆ, ಅವನು ಜೀವದಿಂದಿದ್ದಾಗ ಕೊಂದಾಕಿದವರಿಗಿಂತ ಸಾಯುವ ಸಂಖ್ಯೆ ಹೆಚ್ಚಿತ್ತು. ಅವನ ಪ್ರಾರ್ಥನೆಯನ್ನು ಕೇಳಿ ಅದನ್ನ ನಡೆಸ್ತಾರೆ. ಇಷ್ಟೊತ್ತು ಓದಿದ್ವಲ್ಲ, ಅವನ ಹೆಸರು ಬಂದ್ಬಿಟ್ಟು ಎಲ್ಲ ಗಮನ ಇಟ್ಟು ಕೇಳ್ರಿ, ಇಬ್ರಾಯದಲ್ಲಿದೆ. ಇಬ್ರಾಯದಲ್ಲಿ ಯಾರ ಹೆಸರುಗಳು ಅಷ್ಟು ಸುಲಭವಾಗಿ ಹಾಕೋದಿಲ್ಲ. ಅಲ್ಲಿ ಸಾಲಮೋನನು ದಾವೀದನನ್ನು ಅಷ್ಟು ಪ್ರಿಯನು ಅಂತಾರೆ. ಅವನು ಪಾಪ ಮಾಡಿ ಸಡನ್ ಆಗಿ ಅವ್ನು ನೋಡ್ರಿ, ಏನೇ ಕೆಲಸ ಮಾಡೋಕ್ಕೂ ದೇವ್ರನ್ನ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಹೆಂಡತಿ ಮಕ್ಕಳನ್ನ ಎಲ್ಲರೂ ವಿರೋಧಿಗಳು ಬಂದು ಹೊತ್ಕೊಂಡು ಹೋದ್ರೆ ನಾನು ಹೋಗ್ಲಾ ಅಂತಾನೆ. ಎರಡನೇದು ಗಮನ ಇಟ್ಟು ಕೇಳ್ರಿ ವಾಕ್ಯನ, ಅವರು ತಪ್ಪು ಮಾಡಿದಾಗ ಬೊರಳ ಬಿದ್ದು ಅಳ್ತಾನೆ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟೆ, ನಾನೇ ಆ ಪಾಪಿ ಅಂತಾನೆ. ಆ ಪ್ರಾಫಿಟ್ ಬಂದು ಹೇಳಿದಾಗ ಸರಿ ನಾನೇ ಅಂತೇಳಿ ಮಗು ಮೈಚಲಾಗಿಲ್ದಾಗ ಉಪವಾಸ ಎದ್ದು ಕಣ್ಣೀರು ಬಿಟ್ಟು ಅಳ್ತಾನೆ. ಬಟ್ ಅವನ ಸ್ವಂತ ದೇವರು ಕೂಡ ಅವನ ಬಗ್ಗೆ ಸಾಕ್ಷಿ ಹೇಳ್ತಾರೆ. ಆ ಉರಿಯನ ವಿಷಯದಲ್ಲಿ ಒಂದು ತಪ್ಪು ಬಿಟ್ರೆ ಬೇರೆ ಏನು ತಪ್ಪು ಮಾಡಿಲ್ಲ ಅಂತೇಳಿ ದೇವರು ಕೂಡ ಸಾಕ್ಷಿ ಹೇಳ್ತಾರೆ. ಎಲ್ಲ ಗಮನ ಇಟ್ಕೊಳ್ರಿ. ಆದರೆ ಅವನ ಸ್ವಂತ ಮಗ ದೇವಸ್ಥಾನ ಕಟ್ಟದವನು, 46 ವರ್ಷ ದೇವಸ್ಥಾನ ಕಟ್ಟದವನು ಸಾಲಮೋನ್ ಹೆಸರು ಇಬ್ರಿಯದಲ್ಲಿಲ್ಲ. ಇಬ್ರಿಯ 11:32 ತೆಗೆದು ಓದಿದ್ರೆ ಅಲ್ಲಿ ನಮ್ಮ ಸಂಸೋನನ ಹೆಸರು ಬಂದಿದೆ ನೋಡಿ. 11 ಅದು ಎಲ್ಲರದ್ರಲ್ಲೂ ನೀತಿವಂತರ ಬಗ್ಗೆ ಪ್ರಾರಂಭದಿಂದ ಬರ್ತಾ ಇರುತ್ತೆ. ಅಲ್ಲಿಂದ ಏಬೇಲನ್ನು ಕಾಯಿನನ್ನು ಯಾರ್ಯಾರು ನೀತಿವಂತರು ಅಂತ ಹೇಳ್ಬಿಟ್ಟು ಅಲ್ಲಿ ನೀತಿವಂತರ ಸಾಕ್ಷಿ ಹೊಂದಿದವರು ಅಂತೇಳಿ ಒಬ್ಬೊಬ್ಬರಾಗಿ ಅಳವಡಿಕೆಯಲ್ಲಿ ಯಾವ ರೀತಿ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಹೇಳಿ ಮಾತು ಕೇಳಿ ದೇವರ ದೃಷ್ಟಿಯಲ್ಲಿ ನೀತಿವಂತರಾದ್ರಂತ ಎಲ್ಲ ಅಬ್ರಾಮಿಂದ ಹಿಡಿದು ಮೋಸೆಯಿಂದ ಹಿಡಿದು ದಾವೀದಿಂದ ಹಿಡಿದು ಎಲ್ಲರೂ ಬರ್ತಾರೆ. ಇದರಲ್ಲಿ ಇವನ ಹೆಸರು ಇರೋದಿಲ್ಲ. ಯಾರ ಹೆಸರು? ದಾವೀದನ ಮಗ ಸಾಲಮೋನ್ ಹೆಸರು ಇರೋದಿಲ್ಲ. ಇಲ್ಲಿ ಸಂಸೋನ್ ಹೆಸರು ಬಂದಿದೆ. 32 ಓದನ. ಇನ್ನು ಏನೇ ಹೇಳಬೇಕು, ಗಿಡಿಯೋನ್, ಬಾರಾಕ್, ಸಂಸೋನ್ ಎಂಬಾತ, ದಾವೀದ, ಸಾಮುವೇಲ್. ದಾವೀದಾದ್ಮೇಲೆ ಸಾಲಮೋನ್ ಬರೆದ್ಬಿಟ್ಟು ಸಾಮುವೇಲ್ ಎಂಬಾತರ ನೃತ್ಯದಲ್ಲಿ ಪ್ರವಾದಿಗಳು. ಇಲ್ಲಿ ನೋಡ್ರಿ, ಅಲ್ಲಿಂದ ನೀವು ಓದ್ತಾ ಬನ್ರಿ. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನವನ್ನು ಪಡೆದುಕೊಂಡರು. ಹಂಗೇ ಕೆಳಗಡೆ ಬರುತ್ತೆ. ಅವರು ಸತ್ಯದಲ್ಲಿ ನಿಂತರು. ಇದರಲ್ಲಿ ಸಾದ್ರಾಕ್, ಮೇಷಕ್, ಅಬೇದ್ನೆಗೋ ಯುದ್ಧದಲ್ಲಿ ಪರಾಕ್ರಮಶಾಲಿಯಾಗಿದ್ದರು, ಬೆಂಕಿಯನ್ನು ಆರಿಸಿದ್ರು, ಸಿಂಹಗಳ ದಾಣಿಯಲು ಇವರೆಲ್ಲ ಬರ್ತಾರೆ. ಇಲ್ಲಿ ಯಾರು ಬಂದಿರೋದು? ಸಂಸೋನ್ ಬಂದಿದ್ದಾನೆ 32. ಸರಿ, ನಾವು ಮೆಸೇಜಿಗೆ ಹೋಗೋಣ. ಸ್ಪಿರಿಚುವಲ್ ಅರ್ಥಕ್ಕೆ
ಮೊದಲನೇದಾಗಿ ಒಂದು ಮನುಷ್ಯ ಇದ್ದಾರೆ, ಅವ್ರನ್ನ ಅಭಿಷೇಕ ಮಾಡಿ ದೇವ್ರು ಕರ್ಕಂತಾರೆ. ಏನೋ ಅವ್ರಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ಮೇಲೆ ಏನೋ ಒಂದು ಬಲನೀತಿ ಅಂತ ಕೂಡ ಏನೋ ತಪ್ಪು ಮಾಡಿಬಿಟ್ಟು ಮನಪೂರ್ವಕವಾಗಿ ಅರಿಕೆ ಮಾಡಿದ್ರೆ ದೇವ್ರು ಅವ್ರನ್ನ ಸೇರಿಸ್ಕೊಂತಾರೆ. ಆದ್ರೆ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಯಲ್ಲಿ ಏನಂತ ಕೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಹೃದಯವನ್ನು ತೆರೆದರೆ ಮಾತ್ರನೇ ಒಬ್ಬರು ರಕ್ಷಣೆ ಹೊಂದುತ್ತಾರೆ, ಅವರು ತೆರೆದೇ ಹೋದ್ರೆ ಅವರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು 1 ಕೊರಿಂಥಿಯರ್ 3:6 ನಾವು ಗಮನ ಇಟ್ಟು ನೋಡುವುದಾದರೆ, ದೇವ್ರ ಮೇಲೆ ತಪ್ಪು ಬರೋದಿಲ್ಲ. ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ವಾಕ್ಯವನ್ನು ಹೃದಯದಲ್ಲಿ ಬಿತ್ತುತ್ತಾನೆ. ಎಲ್ಲರೂ ತೆಗಿರಿ 1 ಕೊರಿಂಥಿಯರ್ 3:6. ಅದರಲ್ಲಿ ಅಪೋಸ್ತಲರು ಅದನ್ನೇ 12 ಜನ, ಇವಾಗ ಅಪೋಸ್ತಲರು ಇರಲಿ, ಇವಾಗ ನಾವು ಸೇವಕರು ಕೊಡುತ್ತಾರೆ. ಅಲ್ಲಿ ಏನಾಗುತ್ತೆ, ಸಸಿಯನ್ನು ನೆಟ್ಟರು. ಸಸಿ ಅಂದ್ರೆ ವಾಕ್ಯ, ನಿಮಗೆ ಗೊತ್ತು, ಯೋವನಲ್ಲಿ ಬಿತ್ತನೆ ಬೀಜಗಳೆಲ್ಲ ಸಸಿ ಅಂತಾರೆ. ಅಪೊಲ್ಲನು ನೀರು ಒಯ್ದನು, ಅದನ್ನ ಆದರೆ ಬೆಳೆಯಿಸುತ್ತಾ ಬಂದವರು ದೇವರು. ಅಂದ್ರೆ ಒಬ್ಬ ಮನುಷ್ಯನಿಗೆ ಸ್ವತಂತ್ರ ಕೊಟ್ಟಿದ್ದಾರೆ. ನಾವೆಲ್ಲ ಆಲ್ರೆಡಿ ನೋಡಿದ್ದೀವಿ, ಸ್ವತಂತ್ರ ಕೊಟ್ಟಿದ್ದಾರೆ. ಏನ್ ಸ್ವತಂತ್ರ ಅಂದ್ರೆ ಬಾಗಿಲನ್ನು ಮಾತ್ರ ತಡ್ತಾರೆ. ನೀವೆಲ್ಲರೂ ಗಮನ ಇಟ್ಟು ನೋಡೋದಾದ್ರೆ ಪ್ರಕಟಣೆ 3:20 ತೆಗೆದು ನೀವು ಫ್ರೀ ಇದ್ದಾಗ ಹೋದ್ರೆ, ಬಾಗಿಲನ್ನು ನಿಂತು ತಡ್ತಾ ಇದ್ದಾನೆ. ಯಾರಾದ್ರೂ ಬಾಗಿಲನ್ನು ತಡೆದ್ರೆ ನಾನು ಒಳಗಡೆ ಬಂದು ಪ್ರವೇಶ ಮಾಡ್ತೀನಿ. 3:20 ಈಗ ಬಾಗಿಲಲ್ಲಿ ನಿಂತುಕೊಂಡು ತಡ್ತಾ ಇದ್ದಾನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡ. ಅಂದ್ರೆ ಸ್ವತಂತ್ರ ಕೊಟ್ಟಿದ್ದಾನೆ. ಅವ್ರು ನಮ್ಮ ಸ್ವತಂತ್ರಕ್ಕೆ ಅಡ್ಡಿ ಬರೋದಿಲ್ಲ. ದೇವ್ರ ಕೈಯಲ್ಲಿ ಪೂರ್ತಿಯಾಗಿ ಇಂಡಿಯಾ ದೇಶ ಪೂರ್ತಿ ಇರುವ ದೇವ್ರು ನಮ್ಮ ದೇವರನ್ನ ಹೃದಯದಲ್ಲಿ ಬದಲಾಯಿಸೋದು ದೇವರಿಗೆ ಬಹಳ ಸುಲಭ. ಆದಿಕಾಂಡದಲ್ಲಿ 2:7 ತೆಗೆದು ಓದಿದ್ರೆ, ಮಣ್ಣಿನಲ್ಲಿ ಮಾಡಿ ಜೀವ ಶ್ವಾಸನ ಊದಿದಾಗ ಮನುಷ್ಯ ಜೀವಾತ್ಮ ಆದನು. ಅವನ ಹೃದಯದಲ್ಲಿ ದೇವರ ಆತ್ಮ ಅದ್ರೊಳಗಡೆ ಇದೆ. ಅದು ಅವನಿಗೆ ಹೇಳ್ತಾ ಇರುತ್ತೆ ನಿಜವಾದ ದೇವ್ರು ಯಾರು ಇಲ್ಲ ಅಂತ. ಅದು ಡಿಫಾಲ್ಟ್ ಆಗಿ ಮಾತಾಡ್ತಾ ಇರ್ತದೆ. ಅವನ ಅವಕಾಶ ಕೊಡಬೇಕು. ಏನಕ್ಕೆ? ಪಾಪ ಮಾಡಿದಾಗ ದೇವರೇ ಇಂತ ಸ್ವೀಕರಿಸಬೇಕು, ಬರಬೇಕು. ಆದರೆ ನಾವು ಅವರು ಇಲ್ಲ ದೇವರೇ ಮಾಡಲಿ ಅಂತ ಹೇಳಿದಾಗ ದೇವ್ರು ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅವನಿಗೆ ದೇವ್ರ ಮೇಲೆ ಇಷ್ಟನೇ ಇಲ್ಲ. ಅವನ ಅಪೋಸ್ ಮಾಡ್ತಾ ಇದ್ದಾನೆ. ಅವ್ರನ್ನ ಬಲವಂತ ಮಾಡಿ ದೇವ್ರ ಕಡೆ ತಿರುಗಿಸೋದು ಅವ್ರು ಮಾಡೋದಿಲ್ಲ. ಆ ಕೆಲಸ ದೇವ್ರು ಯಾವತ್ತೂ ಮಾಡೋದಿಲ್ಲ. ಒಬ್ಬ ಬಲವಂತ ಮಾಡೋದಿಲ್ಲ. ಬಲವಂತ ಮಾಡೋ ದೇವರಲ್ಲ. ಅವ್ರು ಸ್ವ ಇಚ್ಛೆಯಾಗಿನೇ ಅವ್ರು ಮಾಡ್ಕೊಂತ ಹೋಗ್ಬೇಕು. ಪ್ರೀತಿ ತೋರ್ಸೋದು ಅವರು ಮಾಡೋದು ದೇವ್ರು ಮಾಡಿ ತೋರಿಸಿದ್ದಾರೆ, ನಡೆದಿದ್ದಾರೆ, ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ನಾವು ಯೇಸು ಸ್ವಾಮಿನ ನಿಜವಾಗ್ಲೂ ನಂಬುದವರು ನಾವೇನ್ ಮಾಡ್ಬೇಕಂದ್ರೆ ಸ್ವ ಇಚ್ಛೆಯಿಂದ ಅವರಿಗೆ ಜಾಗ ಕೊಟ್ರೆ ಮಾತ್ರನೇ ಬರ್ತಾರೆ. ನಾವು ಪರಮಗೀತೆಯಲ್ಲಿ 5ನೇ ವಾಕ್ಯದಲ್ಲಿ ಕೂಡ ನೋಡ್ರಿ, ಬಾಗಿಲು ತೆಗಿ ಅಂತ ಹೇಳಿದಾಗ ಅದು ಸ್ಪಿರಿಚುವಲ್. ಅದು ಗಂಡ ಬಂದು ಹೆಂಡತಿಗೆ ಬಾಗಿಲು ತೆಗೆದೆ ಅಂತ ಹೇಳಿದಾಗ ಅವಳು ಹೇಳ್ತಾರೆ, ನಾನು ಇವತ್ತ ವಸ್ತ್ರವನ್ನೆಲ್ಲ ತೆಗೆದೆ, ಇದೇ ಮಾಡಿದೆ, ನಾನು ಎಲ್ಲಿ ಬಂದು ಮಣ್ಕೊಂಡಿದ್ದೀನಿ ಟಯರ್ಡ್ ಆಗಿ, ಎಲ್ಲಿ ಬಾಗಿಲು ತೆಗಿಲಿ ಅಂದ್ರೆ ಮೊದಲ ಗೀತನ ಅಂದ್ರೆ ಬರುವಿಕೆಗೆ, ಅದು ಬರುವಿ ದೇವ್ರು ಬರ್ತಾ ಇದ್ದಾರೆ, ನಾನು ಎಲ್ಲಿ ಬರ್ತಾರೆ ಅದನ್ನು ತಗೋಬಹುದು. ನಾವು ಬಾಗಿಲು ತಡ್ತಾ ಇದ್ದಾಗ ಇದು ಬಲವಂತಕ್ಕೂ ತಗೋಬಹುದು. ವಾಕ್ಯಗಳು 3-4 ವಿಧದಲ್ಲಿ ಡೈವರ್ಷನ್ ಆಗುತ್ತೆ. ನಾನು ಬಾಗಿಲು ತಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಂಡ ಬಂದು ಬಾಗಿಲು ತಡ್ತಾ ಇದ್ರೆ ಬಾಗಿಲು ತೆಗಿತಾ ಇಲ್ಲ. ಇವತ್ತು ತೆಗಿದೇ ಇದ್ದಾಗ ಏನ್ ಮಾಡಕ್ಕೆ, ಬಾಗಿಲು ಡೋರ್ ಹೊಡೆದು ಒಳಗಡೆ ಹೋಗಿ ಅವ್ರ ಜೊತೆಗೆ ಮಾತಾಡಿ ಇದು ಮಾಡಬಹುದು. ಬಟ್ ದೇವ್ರು ಆತರ ಮಾಡಲ್ಲ. ಹೊರಗಡೆ ಇರ್ತಾರೆ, ಹೋಗ್ಬಿಡ್ತಾರೆ. ಅವರು ನಮಗೆ ಮನುಷ್ಯನಿಗೆ ಫ್ರೀ ವಿಲ್ ಕೊಟ್ಟಿದ್ದಾರೆ. ನೀನು ಕೆಟ್ಟ ದಾರಿಯಲ್ಲೂ ಹೋಗ್ಬೋದು, ಒಳ್ಳೆ ದಾರಿಯಲ್ಲೂ ಹೋಗ್ಬೋದು. ಅದರಿಂದ ಇವಾಗ ಇದರಲ್ಲಿ 3 ಭಾಗವಾಗಿ ನಾವು ನೋಡೋಣ. ಒಂದು, ಪಾಪ ಮಾಡದಿರುವ ಸಿಂಸೋನನ್ನ ಉದಾಹರಣೆಗೆ ತಗೊಂಡ್ವಿ. ಅವನ ಕಡೆ ಕ್ಷಣದಲ್ಲಿ ನನ್ನನ್ನ ಕ್ಷಮಿಸು, ಈ ಒಂದು ಸಲ ಆದ್ರೂ ನನಗೆ ಬಲ ಕೊಡು, ಮತ್ತೆ ಬಲ ಬಂತಂದ್ರೆ ಅವನು ಮಾರು ಮನಸ್ಸು ಹೊಂದಿದ್ರೇನೆ ಬರೋದು. ಅಭಿಷೇಕ ಕೊಟ್ಟು ಮಾಡಿ ಮೇಲೆ ಮಾತ್ರ 3,000 ಅಂತಿದೆ. ಒಳಗಡೆ ಎಷ್ಟಿದ್ರೆ ಗೊತ್ತಿಲ್ಲ. ಅವನು ಜೀವಂತವಾಗಿದ್ದು ಕೊಂದಕ್ಕಿಂತ ಹೆಚ್ಚು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೊಂದ್ರು ಅಂದ್ರೆ ಹಳೆ ಒಡಂಬಡಿಕೆ, ಅದು ಹೊಸ ಒಡಂಬಡಿ. ಆ ಜನನ ರಕ್ಷಣೆ ಮಾರ್ಗದಲ್ಲಿ ನಡೆಸೋದು ಅಭಿಷೇಕದಿಂದ. ಅವರು ಅನ್ಯರುಗಳು ಅಂದ್ರೆ ಇವಾಗ ಅನ್ಯರುಗಳನ್ನ ದೇವ್ರ ಕಡೆ ನಡೆಸೋದು ಅಭಿಷೇಕದಲ್ಲಿ. ಅವನ ಅಭಿಷೇಕದಿಂದ ಮಾರು ಮನಸ್ಸು ಹೊಂದಿದ ತಕ್ಷಣ ಅವನು ದೇವ್ರನ್ನ ನಂಬ್ಕೊಂಡು ನೀತಿವಂತರ
ಪಟ್ಟಿಗೆ ಇಬ್ರಾಯರಲ್ಲಿ ಬಂದ್ಬಿಟ್ರು. ಒಂದು. ಎರಡನೇದು, ಅವನು ಮತ್ತೆ ಪಾಪ, ಅವನು ಪ್ರಾಣ ಹೋಯ್ತು. ಈಗ ಯಾರಾದ್ರೂ ಒಬ್ರು ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ದೇವ್ರ ಕಡೆ ಬರ್ಲಿಲ್ಲ ಅಂದ್ರೂ ಸರಿ, ಬಂದು ಇಂಜನ್ ಹೋದ್ರೂ ಸರಿ, ಅವರಿಗೆ ದೇವರು ಬಲವಂತ ಮಾಡೋದಿಲ್ಲ. ಅವರಾಗಿ ಹೃದಯಂತರಾಳದಲ್ಲಿ ಸಾಯೋವರೆಗೂ, ಆದ್ರೆ ಹೋಲಿ ಸ್ಪಿರಿಟ್ ಹೆಲ್ಪ್ ಮಾಡ್ತಾರೆ. ಅವನು ವಾಂಛೆದಾಗದಿಂದ, ಅಯ್ಯೋ ಬೆಲ್ಲಿಗೆ ನಾನು 5 ಗಂಟೆ ಪ್ರೇಯರ್ ಮಾಡಬೇಕು, ಸಹಾಯ ಮಾಡ್ರಿ ಅಂದ್ರೆ ಅವಾಗ ಹೋಲಿ ಸ್ಪಿರಿಟ್ ಕಾರ್ಯ ಮಾಡುತ್ತೆ. ಅದು ಆ ದಾಗ ಇದ್ರೆ ಮಾತ್ರ ಅವನಿಗೆ ಸಹಾಯ ಮಾಡ್ತಾರೆ. ಎಷ್ಟೋ ಜನ ನಾವು ಪ್ರಾರಂಭದಲ್ಲಿ ಈ ತರ ಸೆಲ್ ಫೋನ್ ಇಲ್ಲದೆ ಇದ್ದಾಗ ನಿದ್ದೆ ಮಾಡ್ತಿದ್ದಾಗ 5 ಗಂಟೆಗೆ ಎಬ್ಬರಿಸು ಅಂತ ಹೇಳಿದ್ರೆ ಕರೆಕ್ಟಾಗಿ 5 ಗಂಟೆಗೆ ದೇವ್ರು ಬಂದು ಎಬ್ಬರಿಸೋರು ಮುಟ್ಟಿ. ಅವನು ಇನ್ನೊಂದು ಸ್ವಲ್ಪ ನಿದ್ದೆ ಅಂತ ಅದೇ ತರ 3 ದಿನ ಮಾಡ್ತಾರೆ. ಅವ್ನು ಎದ್ದೇಳದೆ ಹೋದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಸರಿ, ಅವನು 5 ಗಂಟೆಗೆ ಪ್ರೇಯರ್ ಮಾಡೋಣ ಅಂತ ಕೇಳಿದ್ರು, 3 ದಿನ ಓದ್ವಿ, ಟಚ್ ಮಾಡಿದ್ವಿ ಅಂತ ಪ್ರೇಯರ್ ಮಾಡ್ಲಿ ಅಂತ ಈ ರೀತಿಯಾಗಿ ಬಲವಂತ ಮಾಡೋದಿಲ್ಲ. ಈ ಫ್ರೀ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದನೇ, ಬಿಲ್ ಕೊಟ್ಟಿರೋದ್ರಿಂದ ಇಷ್ಟ ಬಂದಂಗೆ ಪಾಪ ಹೆಚ್ಚಾಗಿರುತ್ತೆ. ಯಾಕೆ ದೇವ್ರ ಕಡೆಗೆ ಬರೋರು ಕಮ್ಮಿ? ಈ ರಿಲಿಜಿಯಸ್ ಕ್ರಿಶ್ಚಿಯನ್ ಅಧಿಕವಾಗಿದ್ದಾರೆ. ಬಲವಂತ ಮಾಡಿದಿದ್ರೆ ಬ್ರಿಟಿಷ್ನವ್ರು ಬಂದ್ರಲ್ಲ ಇಂಡಿಯಾದಲ್ಲಿ 200 ವರ್ಷ ಆಳ್ವಿಕೆ ಮಾಡಿದ್ರು. ಅವರು ಬಲವಂತ ಮಾಡಿದ್ರೆ ಇಷ್ಟೊತ್ತಿಗೆ ಇಂಡಿಯಾ ಕ್ರಿಶ್ಚಿಯನ್ ದೇಶ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಬಲವಂತ ಮಾಡೋದ್ರಿಂದ ಅದು ಹೃದಯವನ್ನು ತಾನಾಗಿ ಒಪ್ಪಿಸಿಕೊಟ್ರೆ ಮಾತ್ರ. ಇವಾಗೆಲ್ಲ ಮತ ಬದಲಾಯಿಸ್ತಾರೆ ಅಂತಾನೆ. ಒಂದು ಮನುಷ್ಯ ಅವನು ಹೃದಯದಲ್ಲಿ ಹೋಗಿ ಅವ್ನ ಹೃದಯನ ಬದಲಾಯಿಸಕ್ಕೆ ಆ ಮನುಷ್ಯನಿಗೆ ಅಷ್ಟು ಶಕ್ತಿ ಇಲ್ಲ. ಬಟ್ ಮನುಷ್ಯನಿಗೆ ಶಕ್ತಿ ಐತೆ ಅಂತ ಹೇಳ್ತಿದ್ದಾರೆ. ಮನುಷ್ಯನಿಗೆ ಅವ್ರ ಮನಸ್ಸಿಕ್ಕಿನ್ನ ಯೇಸ್ವಾಮಿ ನಂಬಿರೋರ ಮನಸ್ಸಿಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಜ್ಞಾನವಾದ ಮಾತುಗಳು ಹೇಳ್ತಾರೆ. ಅದೆಂಗೆ ಒಬ್ಬರು ಅವರು ಮಾರು ಮನಸ್ಸು ಹೊಂದಿದ್ಮೇಲೆ ಅದರಲ್ಲಿ ನಿಲ್ಲಬೇಕು. ಅವರಿಗೆ ಯಾರಾದ್ರೂ ಒಬ್ರು ಬಂದು ಹೋರಾಟಗಳು, ಯಾಕೆ ದೇವ್ರು ನಮ್ಮ ಕಡೆ ಅಂತ ತೊಂದರೆ ಕೊಟ್ಟರು ಅದರಲ್ಲಿ ನಿಂತು ಪ್ರಾಣ ಹೋಗೋ ರೀತಿಯಲ್ಲಿ ಅವ್ರು ಸಾಕ್ಷಿಯಾಗಿ ನಿಲ್ಬೇಕು. ಇಲ್ಲಿ ಬೈಬಲಲ್ಲಿ ಇದೆ ನೋಡ್ರಿ, ಇಬ್ರಿಯರದಲ್ಲಿ ಗರಗಸದಲ್ಲಿ ಕೊಯ್ದ್ರು, ಎಷ್ಟೋ ಜನ ರಕ್ತ ಸಾಕ್ಷಾಕ್ಷರು ಕಾಪಾಡೋದು ಒಂದಿದೆ. ಬೆಂಕಿಯ ಬಲೆಯನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಮಲರಾಗಿದ್ದು ಬಲಿಷ್ಠರಾದರು. ಅವರು ಕೆಳಗಡೆ ಎಲ್ಲ ಇದೆ. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗಿ ಶ್ರೇಷ್ಠ ಪುನರುತ್ಥಾನವು ಹೊಂದುವುದೇಗೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಇದು ಬಹಳ ಮುಖ್ಯವಾದದ್ದು. ಏನಂದ್ರೆ ಬಾರ್ ಮನ್ಸು ಅವರು ಮತ ಬದಲಾಗ್ಬಿಡ್ತೀಯಪ್ಪ. ಅನ್ಯರಿಂದ ಯೇಸ್ವಾಮಿ ನಂಬ್ಕೊಂಡಾಗ ಅವರಿಗೆ ನಿಲ್ಲಬೇಕು. ಅವರಿಗೆ ಸಮಸ್ಯೆಗಳು ಬಂದಾಗ, ಯಾರೋ ಒಬ್ರು ಯಾಕೆ ದೇವ್ರು ನಂಬ್ಕೊಂಡೆ ಅಂತ ಕುಟುಂಬದಿಂದ ಅಲ್ಲಿಂದ ಹೋರಾಟಗಳು ಬಂದಾಗ ಅದರಲ್ಲಿ ನಿಲ್ಲಬೇಕು. ಮರಣ ಬಂದ್ರೂ ನಾವು ಮರಣ ಹೊಂದಿತೀವಿ ಹೊರ್ತು ನಾವು ದೇವ್ರನ್ನ ಬಿಟ್ಟು ಬರಲ್ಲ. ಇದನ್ನೇ ಹೇಳ್ತಾ ಇರೋದು. ಬರಲ್ಲ ಅಂತ ಹೇಳ್ಬಿಟ್ಟು ನಿಂತು ಉಪದ್ರವಗಳು ಬಂದಾಗ ನೀನು ದೇವ್ರನ್ನ ಬಿಟ್ಬಿಡು, ಇಲ್ಲದ್ರೆ ಕೊಂತೀವಂದ್ರೆ ಅವ್ರು ಕೋಪಿಸ್ಕೊಂಡು ನಾವು ಸಾಯಕ್ ರೆಡಿ, ಬದುಕಕ್ ರೆಡಿ ಇಲ್ಲ ಅಂತ ಕೋಪಿಸ್ಕೊಂಡು ಸತ್ತರಂತೆ, ಮುರಿಸಿಕೊಂಡು ಸತ್ತರು ಅಂತಿದೆ. ವೈರಾಗ್ಯ, ವಿಶ್ವಾಸ, ಫೇತ್ ಮುರಿಸಿಕೊಂಡ್ರು ಸತ್ತರು ಅಂತಿದೆ ನೋಡ್ರಿ. ಬಿಡುಗಡೆ ಬೇಡವೆಂದು ಹೇಳಿ. ಇವಾಗ ಒಬ್ಬ ಮನುಷ್ಯನಿಗೆ 80 ವರ್ಷ ಆಯ್ಸು, 60 ವಯಸ್ಸಲ್ಲಿ ಉಪದ್ರವನು, 40 ವಯಸ್ಸಲ್ಲಿ ಉಪದ್ರವ ಬರುತ್ತೆ. ದೇವ್ರನ್ನ ತಿರಸ್ಕರಿಸಿದ್ರೆ ನೀನು ಬದುಕ್ತೀಯ ಅಂದ್ರೆ ಮತ್ತೆ ಒಂದು 30 ವರ್ಷ 20 ವರ್ಷ ಮತ್ತೆ ಮರಣ ಐತೆ. ಇವಾಗ ಉಪದ್ರವದಿಂದ ದೇವರನ್ನ ನಂಬಿ ಸತ್ರೆ ಪರಲೋಕ ರಾಜ. ಒಂದ್ ಸಮಯ ಭೂಲೋಕದಲ್ಲಿ ತಪ್ಪಿಸ್ಕೊಂಡು ಬದುಕಿದ್ರೆ ಎಷ್ಟು ವರ್ಷ ಬದುಕ್ತೀವಿ, ಮತ್ತೆ ಮರಣ ಐತಲ್ಲ, ಅವಾಗ ನರಕಕ್ಕೆ ತಾನೇ ಹೋಗ್ಬೇಕು. ಮರಣ ಅಂದ್ರೆ ಜೀವ ಅಂತ ಹೇಳಿದ್ರೆ ಈಗ ಕಾಲದಲ್ಲಿ ಲೋಕ ಅನುಭವಿಸೋದಿಕ್ಕೆ, ಅದು ಲೋಕ ಬಂದ್ಬಿಟ್ಟು ಪಾಪದಲ್ಲಿ ಇರೋದ್ರಿಂದ ಅನುಭವಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇವಾಗ ಎಷ್ಟು ಉಪದ್ರವಗಳು ಕಡೆ ಕಾಲದಲ್ಲಿ, ಎಲ್ಲಿ ನೋಡಿದ್ರು ಸೇವಕರನ್ನ ಕೊಲ್ಲೋದು, ವಿಶ್ವಾಸಿಗಳನ್ನ ಹೊಡೆಯೋದು, ಅವನ್ನ ಹಿಂಸೆ ಮಾಡಿ ಸಾಯಿಸೋದು, ಇದು ಭಯಂಕರವಾಗಿ ನಡೀತಾ ಇದೆ. ವರ್ಲ್ಡ್ ವೈಡ್ ನಡೀತಾ ಇದೆ. ಸರಿ, ಅವ್ರು ಸತ್ತೋದ್ರೆ ಅಷ್ಟಕ್ಕೇನ ಎಲ್ಲರೂ ದೇವ್ರು ನಂಬ್ಕೊಂಡಿರೋರು ನಾವು ಹೋರಾಟ ಮಾಡಬೇಕು ಆ ಥರ ಇಲ್ಲ. ಅಪೊಸ್ತಲರುಗಳೆಲ್ಲ ಪೌಲ್ ಹೇಳ್ತಾರೆ, ಯೆರೂಸಲೇಮಿಗೆ ಹೋಗ್ಬೇಡ್ರಿ, ಅಲ್ಲಿ ಯಾರೋ ಪ್ರವಾದಿ ಹೇಳ್ತಾನೆ ನಿನ್ನ ಈ ಥರ ಕಟ್ಟಾಕಿ ಈ ಥರ ಮಾಡ್ತಾರಂದ್ರೆ ಅಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿದ್ರೆ, ಏನಕ್ಕೆ ಹತ್ತತ್ತು ಬೇಜಾರು ಪಡ್ತೀರ, ದೇವರಿಗಾಗಿ ನಾನು ಸಾಯಕ್ಕೆ ರೆಡಿ ಅಂತೇಳಿ ಎಲ್ಲರೂ ಸತ್ರ ಅಂದ್ರೆ ಸತ್ತಿಲ್ಲ.
ಮರಣ ಅನ್ನೋದು ಒಂದು ಬೀಜ ಬಿತ್ತಿದ್ರೆ ಎಷ್ಟು ಫಲ ಕೊಡುತ್ತೆ ಹಾಗೆ ದೇವ್ರ ಜೊತೆಗೆ ಹೋಗೋದು. ಪಿಲಿಗ್ರಾಮ್ ಅಂತೇಳಿ ಒಂದು ಫಿಲಮ್ ತೆಗ್ದಿದ್ದಾರೆ, ಅವಾಗ ಬಹಳ ಫೇಮಸ್ ಆಗಿ ಓಡ್ತಾ ಇದೆ. ಕಡೆದಾಗಿ ಅವರು ನೀರಲ್ಲಿ ಮುಳುಗಿದಾಗ ಅವನು ಸತ್ತು ರಕ್ತ ಅಂತ ಹೇಳ್ತಾರೆ. ರಕ್ತ ಅಂದ್ರೆ ಮರಣ. ಮರಣ ಹೊಂದಿದ ಮೇಲೆ ಪರಲೋಕದಲ್ಲಿ ಇರ್ತಾನೆ ಕಣ್ ತಂದಿದ ತಕ್ಷಣ. ಅದು ಅವರಿಗೆ ಮಕ್ಕಳು ಅರ್ಥ ಆಗಲಿ, ಸೈತಾನ್ ಹೆಂಗೆ ಲೋಕಕ್ಕೆ ಎಳಿತಾನೆ, ದೇವರು ಹೆಂಗೆ ಅವನ್ನ ಆತ್ಮಿಕದಲ್ಲಿ ನಡೆಸಿ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಇದು ಬಹಳವಾಗಿ ಸ್ಪಿರಿಚುವಲ್ನೆಸ್ ಇಲ್ಲ ಈಗ. ಕಾರಣ ಏನಂತ ಹೇಳಿದ್ರೆ, ಪಾಪಗಳು ಮಾಡ್ತಾ ಇದ್ರೂ ಒಂದು ತಪ್ಪಾದ ಒಂದು 3ನೇ ಪಾಯಿಂಟ್ ಹೇಳ್ತೀನಿ, ಒಂದು ತಪ್ಪಾದ ಮೆಸೇಜ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ನಾವೇನೇ ತಪ್ಪು ಮಾಡಿದ್ರು ಪರಲೋಕ ರಾಜ್ಯ ಸಿಗುತ್ತೆ, ಅದು ಬಂದು ಬೈಬಲ್ ಅಲ್ಲಿ ಇಲ್ಲ. ತಪ್ಪಂತ ಗೊತ್ತು, ಆದ್ರೂ ಮಾಡ್ತಾ ಇರ್ತೀವಿ, ಸತ್ರ ಪರಲೋಕ ರಾಜ್ಯಕ್ಕೆ ತಗಂತೀವಿ ಅಂತ ಬೇಡಿ ಸತ್ತಾನೆ ಇರ್ತಾರೆ, ಕುಡಿತಾ ಇರ್ತಾರೆ, ಪಾಪಗಳು ಮಾಡ್ತಾ ಇದ್ದಾರೆ. ಬೈಬಲಲ್ಲೇ ಇಲ್ಲ. ಆ ರೀತಿ ಆದ್ರೆ ಯೇಸು ಸಿಲುಬೆಯಲ್ಲಿ ಮರಣ ಹೊಂದುವ ಅವಶ್ಯಕತೆನೇ ಇಲ್ಲ. ಕ್ಯಾರ್ಲೆಸ್, ಉದಾಸೀನ. ದೇವರ ಕಾರ್ಯ ಅಂದ್ರೆ ಅದು ಸೈತಾನ್ ಮಾಡುವಂಥದ್ದು. ಬೈಬಲಲ್ಲಿ ಎಲ್ಲಿ ಇಲ್ಲ ಅದು. ಆದ್ರೆ ಹಾರ್ಡಾಗಿದೆ. ಯೆಶಾಯ 59:1-2 ನಿಮ್ಮ ರಕ್ಷಿಸಲಾರದ ಕೈ ಮುಟ್ಟುಗ ಎಲ್ಲ, ನೀವು ಪ್ರಾರ್ಥನೆ ಮಾಡಿದ್ರೆ ಕೇಳಲಾರದೆಲ್ಲ, ಪಾಪಗಳೇ ದೂರವಾಗಿದೆ. ಇನ್ನೂ ನೋಡಿದ್ರೆ ಇಬ್ರಾಹಿಂ ಇನ್ನೂ ಗಟ್ಟಿಯಾಗಿದೆ. ಒಂದು ಸಲ ನೀನು ದೇವ್ರು ನಂಬಿಕೊಂಡು ಮತ್ತೆ ಪಾಪ ಮಾಡಿದ್ರೆ ಯೇಸು ರಕ್ತವನ್ನು ಕಾಲಲ್ಲಿ ತುಳಿದಂಗೆ, ಅವ್ರನ್ನ ಮತ್ತೆ ಸಿಲುಬೆಯಲ್ಲಿ ಹಾಕದಂಗೆ, ಬಹಳ ಹಾರ್ಡ್ ವರ್ಡ್ ಎಲ್ಲ ಇದೆ. ಮತ್ತೆ ಮಾರ್ಕ್, ಲೂಕ, ಯೋಹಾನದಲ್ಲೆಲ್ಲ ಸುವಾರ್ತೆಲೆಲ್ಲ ದೇವರು ಬಯಲ್ಪಡಿಸಿದ್ದಾರೆ. ನಿನ್ನ ಹೆಸರಿನಲ್ಲಿ ನಾವು ದೆವ್ವ ಓಡಿಸಿದ್ವಿ, ವ್ಯಾಧಿ ಸ್ವಸ್ಥತೆ ಮಾಡಿದೆ ಅಂದ್ರೆ ದೇವರ ಹೆಸರಲ್ಲಿ ನಡೀತಾ ಇದೆ. ಆದ್ರೆ ನೀನ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಹಳ ಇದಾವೆ. ಇದೆಲ್ಲ ಬಿಟ್ಬಿಡ್ತಾರೆ. ಇದು ಎಲ್ಲಿಂದ ಬರುತ್ತೆ ಅಂದ್ರೆ ಸೈತಾನ್ ಮಾಡಿರೋದು ಕೆಲಸ. ನಾವು ದೇವ್ರು ಮನಸ್ಸಿನಲ್ಲಿ ನಾವು ದೇವ್ರ ಮಕ್ಕಳು, ನಾವು ಚರ್ಚಿಗೆ ಹೋಗ್ತಾ ಇದೀವಿ, ಕಾಣಿಕೆ ಆಗ್ತಾ ಇದೀವಿ ಅಂತ ಪ್ರೇರೇಪಣೆ ಮಾಡಿ, ಆದರೆ ಅವರು ದೇವರು ಅವ್ರ ಐಕ್ಯತೆಯಲ್ಲೇ ಇರೋದಿಲ್ಲ, ಹೋರಾಟದ ಜೀವನದಲ್ಲಿ ಇರ್ತಾರೆ. ಅದರ ಒಂದು ಸಮಾಧಾನ ಇರಲ್ಲ. ಸಂಪೂರ್ಣವಾಗಿ ದೇವರ ಒಂದು ಫೆಲೋಶಿಪ್ ಅಲ್ಲಿ ದೇವರ ಚಿತ್ತವನ್ನು ಮಾಡೋದಿಲ್ಲ. ಅದು ಮಾಡದೇ ಇರೋದಕ್ಕೆ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು. ಕ್ರೈಸ್ತರ ಕುಟುಂಬ ಹೊಂದಾಣಿಕೆ ಇಲ್ಲ, ಒನ್ನೆಸ್ ಇಲ್ಲ. ಗಂಡ ಹೆಂಡತಿ ಅಂದ್ರೆ ಒಂದೇ ತರ ಇರ್ಬೇಕು ಮೈಂಡ್. ಆತ್ಮ ಭಾರ ಆಗ್ಲಿ, ಕುಟುಂಬ ನಡೆಸೋದಾಗ್ಲಿ, ಸ್ಪಿರಿಚುವಲ್ ಆಗಲಿ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೊಲ ಎಷ್ಟಕ್ಕೆ ಮಾರಿದ್ರಿ ಅಂತ ಕೇಳ್ತಾರೆ. ಅವ್ರ ಗಂಡ ಹೇಳ್ತಾನೆ, ನಾವು ಬಚ್ಚಿಟ್ಟಿದ್ದನ್ನ ಹೇಳ್ದಂಗೆ ಇಷ್ಟಕ್ಕೆ ಮಾರಿದ್ವಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡು ಅವನಲ್ಲೇ ಸತ್ತೋಗ್ತಾನೆ. ಅವನು ಊಣ ಹಾಕಿ ಬಂದಿರೋದು ಹೆಂಡತಿ ಗೊತ್ತಿಲ್ಲದೆ ಸ್ವಲ್ಪ ಲೇಟ್ ಆಗಿ ಬಂದಿದ ತಕ್ಷಣ ಅವನ ಹೇಳ್ತಿ ಅಂತ ಹೇಳಿದ್ರೆ, ಇಲ್ಲ ಇಷ್ಟಕ್ಕೆ ಅಂತ ಹೇಳ್ತಾರೆ. ಇಲ್ಲ ಎತ್ತಿಟ್ಟಿದೀವಿ ಅಂದ್ರೆ ಆಗ್ತಿತ್ತು. ಅದು ಒಂದು ಮಾತಿಗೇನೆ ಸತ್ತು. ಅಂದ್ರೆ ಒನ್ನೆಸ್ ಇಲ್ಲ. ಒನ್ನೆಸ್ ಅಂದ್ರೆ ಒನ್ನೆಸ್ ಆಗಿ ಸತ್ರು. ಬಚ್ಚಿಟ್ಟಿದ್ದು ಇಬ್ರು ಮಾತಾಡ್ಕೊಂಡ್ರು. ಅಲ್ಲಿ ಮಾರು ಮನಸ್ಸು ಹೊಂದಿ, ಅಲ್ಲೋ ಗಂಡ ಹೆಂಡತಿ ಮಾತಾಡ್ಕೊಂಡ್ವಿ, ದೇವ್ರೆಲ್ಲ ನೋಡ್ತಾರೆ, ಗೊತ್ತಿದೆ, ಎತ್ತಿಟ್ಟಿದೀವಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಒನ್ನೆಸ್ ಇಲ್ಲ. ಸ್ಪಿರಿಚುವಲ್ ಅಲ್ಲಿ ಪ್ರಾರ್ಥನೆ ಮಾಡ್ತಾ 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 ಕೃಪೆಯಿಂದನೇ ಪರಲೋಕ ರಾಜ್ಯಕ್ಕೆ ಹೋಗೋದು. ಬಟ್ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆಲ್ಲ ಆನ್ಸರ್ ಏನಂದ್ರೆ ರೋಮರಲ್ಲಿ ಸ್ಪಷ್ಟವಾಗಿದೆ. ಮನಸ್ಸಾಕ್ಷಿ 2ರಲ್ಲಿದೆ. ರೋಮರ್ 2ರಲ್ಲಿ ಮನಃಶಾದಿ ಇದು ತಪ್ಪು, ಇದು ತಪ್ಪಿಲ್ಲ ಅಂತ ಹೇಳ್ತಾ ಇರುತ್ತೆ. ತಪ್ಪಂತ ಗೊತ್ತಿದ ತಕ್ಷಣ ಬಿಟ್ಟು ಆ ಸ್ಪಿರಿಚುವಲಲ್ಲೇ ಇದ್ದು ಅದನ್ನ ಮಾಡ್ದಾಗೆ, ಅದರಿಂದ ಪ್ರಾಫಿಟ್ ಇದ್ರು ಮಾಡ್ದಾಗೆ ಅದನ್ನ ಜಯಿಸ್ಕೊಂಡೇ ಜೀವಿಸ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋದು. ಹೋಲಿ ಸ್ಪಿರಿಟ್ಗೆ ನಾವು ಒಪ್ಪಿಸಿಕೊಟ್ಟಾಗ ಅದು ಯಾವ ರೀತಿ ನಮ್ಮನ್ನ ನಡೆಸುತ್ತೋ ಅದೇ ರೀತಿಯಲ್ಲಿ ಯೋಚನೆ ಮಾಡೋದ್ರಿಂದ, ಕಣ್ಣಿಂದ, ಬಾಯಿಂದ, ಎಲ್ಲದರಲ್ಲೂ ಅದು ತಪ್ಪಿಲ್ಲ ಅಂತ ಹೇಳ್ತಾನೆ ಇರುತ್ತೆ. ಅದನ್ನ ಮೀರಿ ಮಾಡಿದಾಗ ಮತ್ತೆ ಸಾರಿ ಕೇಳಿ ಬಂದ್ಬಿಡ್ಬೇಕು. ಬಟ್ ಬೇಕಂತ ಮಾಡೋದು ಮತ್ತೆ ಬರೋದು, ಅದನ್ನ ನೋಡಿ ನಂಬಿಕೆ ಬರಲ್ಲಂತೆ ದೇವರಿಗೆ. ಇವಾಗ ಇಬ್ರಿಯರಲ್ಲಿ ಓದಿದ್ವಲ್ಲ, ಮನುಷ್ಯನ ಮೇಲೆ ನಂಬಿಕೆ ಇಲ್ಲಂತೆ. ಎಷ್ಟೋ ಸೇವಕರು ಚೆನ್ನಾಗಿ ಸೇವೆ ಮಾಡಿ ಬಿದ್ದು ಇವಾಗ ಒದ್ದಾಡ್ತಿರೋದ್ ಕಾರಣ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಮೇಲೆ ನಂಬಿಕೆ ಇತ್ತಂತೆ. ಸ್ವಲ್ಪ ಆತ್ಮಗಳನ್ನ ಕೊಟ್ಟರೆ ನಡೆಸ್ತಾರಂತ. ನೋಡಿ 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 ಲಾಸ್ಟ್ ಅಲ್ಲಿ ಅವ್ರ ಮೇಲೆ ನಂಬಿಕೆ ಬರಲಿಲ್ಲ. ಕಡೇ ಚಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲರಿಗೂ. ದಾವೀದನಿಗೆ ಕೊಟ್ಟಿದ್ದಾರೆ, ನಮ್ಮ ಸಿಂಸೋನಿಗೆ ಕೊಟ್ಟಿದ್ದಾರೆ. ಆ ರೀತಿ ನಂಬಿಕೆ ಬಂದ ಮೇಲೆ ಅವರಿಗೆ ಕೊಡಬೇಕು. ಜೋಸಫ್ನ ಹೇಳ್ತಾರೆ, ಎಲ್ಲೋದ್ರೂ ಅವನು ದೇವ್ರನ್ನೇ ಸ್ತುತಿ ಮಾಡ್ತಾರಂತೆ.
ಹಳ್ಳದಲ್ಲಿ ಹಾಕಿದ್ರು, ಅವ್ರ ಅಣ್ಣ ತಮ್ಮ ದ್ವೇಷಿದ್ರೂ ದೇವ್ರನ್ನ ಸ್ತುತಿ, ದೇವ್ರು ಬಿಟ್ಟು ಆ ಪ್ರೇಮ ಅಗಳೋದಿಲ್ಲ. ಆ ರೀತಿ ಇರ್ಬೇಕು. ಅದು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಎಲ್ಲದಕ್ಕೆ ಕೊಟ್ಟು ಅವ್ರ ಹೆಂಡತಿ ಬಲವಂತ ಮಾಡಿದ್ರೂ ದೇವರು ನೋಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪಿಸ್ಕೊತಾನೆ. ಜೈಲಲ್ಲಿ ಹಾಕಿದ್ರು ಅಲ್ಲೂ ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾನೆ, ಅಲ್ಲೂ ದೇವರವರಿದ್ದಾರೆ. ಮತ್ತೆ ಪಾರೋನಿಗೆ ಪ್ರೆಸಿಡೆಂಟ್ ಇವನಿಗೆ ಅಲ್ಲೂ ಕೂಡ ನೀತಿವಂತನಾಗಿ ಕಡೆಯವರೆಗೂ ನೀತಿವಂತನಾಗಿದ್ದಾನೆ. ಆದ್ರೆ ಸಾಯ್ಬೇಕಾದ್ರೆ ಹೇಳ್ತಾರೆ, ನಾನು ಶವವನ್ನು ಹೊತ್ಕೊಂಡು ಹೋಗ್ಬಿಟ್ರಿ. ವಿಶ್ವಾಸ ಅವರಿಗೆ, ನಂಬಿಕೆ ದೇವ್ರ ಮೇಲೆ. ಹೆಂಗೂ ಬಿಡಿಸ್ತಾರೆ, ಬಂದಿದ್ದೀವಿ, ನಾನು ಶವನ ತಗೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವ್ರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಒನ್ನೆಸ್, ದೇವರ ಐಕ್ಯತೆಯನ್ನು ಬಿಡದೇ ಇದ್ದವರು, ನಡ್ಕೊಂಡವರು. ಆ ರೀತಿ ನಾವು ಇವಾಗ ಯೋಸೇಫನಾಗಿ ಅವರ ಮತ್ತೆ ಅಣ್ಣ ತಮ್ಮರು ಬರ್ತಾರೆ, ಮತ್ತೆ ಶ್ರಮಿಸ್ಬೇಕು. ದೇವ್ರು ಮಾಡಿದ್ದಾರೆ. ಈ ರೀತಿಯಾದ ಸ್ವಭಾವಗಳು ಬೆಳೀತಾ ಇರಬೇಕು. ಪ್ರಾರಂಭ ಕಾಲದಲ್ಲಿ ನನಗೆ ತಿಳಿದ ಮಟ್ಟಿಗೆ ಹೊಸದಾಗಿ ದೇವ್ರು ನಂಬಿದಾಗ, ಯೇಸುವೆ ನಿಜವಾದ ದೇವ್ರಿಗೆ ಗೊತ್ತಾಗ ಭಯಂಕರವಾಗಿರ್ತಾರೆ. ಬಟ್ ಕಡೆವರೆಗೂ ನಿಲ್ಲವರೇ ರಕ್ಷಣೆ ಹೊಂದುವನಂತಿದೆ ಬೈಬಲಲ್ಲಿ. ಅಲ್ಲಿ ಬಿದ್ದು ಅರ್ಧದರಲ್ಲಿ ಬಿದ್ದೋದವರು, ಐಕ್ಯ ದೇಶದಿಂದ ಇಸ್ರೇಲ್ ಕಾನಾನಿಗೆ ಹೋದವರು ಇಬ್ರೇ. 40 ಲಕ್ಷ ಜನದಲ್ಲಿ ಇಬ್ರು ಎಷ್ಟು? ಆ ರೀತಿ ಪರಲೋಕ ರಾಜ್ಯದಲ್ಲಿ ನೋಡಿದ್ರೆ ಇಲ್ಲ. ನೋವನ್ ಬೋಟ್ ಕಟ್ಟಕ್ ಬಿಟ್ರು, ಅವ್ರ ಕುಟುಂಬ ಮಾತ್ರ ಹೋಗಿದೆ ನೋಡ್ರಿ. ಅದರಿಂದ ಯೋನಕ್ಕೂ ದೇವ್ರ ಜೊತೆ ಸಂಚರಿಸಿ ಎದ್ದಿದ್ದಾರೆ. ಮೆಥುಶಲನೇ ಇದ್ದಾನೆ, ಅವನು ಬರ್ಲಿಲ್ಲ. ಅವ್ರ ಸಂತತಿ ಒಬ್ರು ಬರ್ಲಿಲ್ಲ ನೋಡ್ರಿ. ಲ್ಯಾಮಾಕು ಯಾರ್ಯಾರೋ ಇದ್ದಾರೆ, ಯಾರ್ಯಾರು ಬರ್ಲಿಲ್ಲ ನೋಡ್ರಿ ಬೋಟಿಗೆ. ದೇವರು ಮನುಷ್ಯನಲ್ಲಿ ಎದುರು ನೋಡುವುದು, ಪಾಪ ಮಾಡಿದ್ಯಾ ಗೊತ್ತಿಲ್ಲದೆ ಮನೆ ತಿರುಗಿ ಬಂದ್ಮೇಲೆ ಮತ್ತೆ ಅದಕ್ಕೆ ಹೋಗ್ಬಾರ್ದು. ಅದನ್ನೇ ಸಿಂಸೋನನ್ನು ಕೆಟ್ಟವನಂತ ನೋಡಿದ್ವಿ. ಬರೀ ದಲೆಲೆಯ ಹಿಂದೆ ಹೋದ ಅಂತ ಹೇಳ್ತೀವಿ, ಕೆಟ್ಟ ತಿಂದ ಅಂತ ಹೇಳಿದ್ವಿ. ಬಟ್ ಪಾಪಾರಿಕೆ ಮಾಡಿ ಇಬ್ರಿಯರಲ್ಲಿ ನೀತಿವಂತರ ಲಿಸ್ಟಲ್ಲಿ ಬಂದ್ಬಿಟ್ಟಿದ್ದಾನೆ. ದೇವರ ಪರಲೋಕದಲ್ಲಿ ಲಿಸ್ಟಲ್ಲಿ ಇದ್ದಾರೆ. ಆದರೆ ಸಾಲಮೋನನು ದೇವರಲ್ಲಿದ್ದು ದೇವಸ್ಥಾನ ಕಟ್ಟಿ ಅನ್ಯರುಗಳು ಎನ್ನೆಲ್ಲ ತೆಗೆದು ಎಷ್ಟೋ ಹೆಂಡತಿ ಮಾಡ್ಕೊಂಡು ಹೃದಯನೆಲ್ಲ ಕೆಡಿಸ್ಬಿಟ್ಟು ಕಡೆವರೆಗೂ ಮಾರು ಮನಸ್ಸು ಹೊಂದಿದಾಗೆ ಮರಣ ಹೊಂದಿದ್ದಾನೆ. ಅದಕ್ಕೆ ಕಾರಣ ಇಬ್ರಿಯರಲ್ಲಿ ಅವನ ಹೆಸರಿಲ್ಲ. ದಾವೀದನಿದ್ದ ತಕ್ಷಣ ಸಾಮೇಲ್ ಬರುತ್ತೆ, ಸಾಲಮೋನ್ ಹೆಸರಿಲ್ಲ. ನೀತಿವಂತರ ಪಟ್ಟಿಯಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲ. ಆ ರೀತಿ ನಾವು ಯಾವಾಗ ನೋಡಿದ್ರು ದೇವರೇ ನಮ್ಮ ಹೃದಯನ ತಿರುಗಿಸ್ಬೇಕು. ಇವಾಗ ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ, ಅವ್ರನ್ನ ತಿರುಗಿಸ್ಬೇಕಂದ್ರೆ ದೇವರು ಸೃಷ್ಟಿ ಮಾಡಿದಾಗಲೇ ಅವರಿಗೆ ಸ್ವತಂತ್ರ ಕೊಟ್ಟಿದ್ದಾರೆ. ನೀನು ಯೇಸು ಸ್ವಾಮಿಯನ್ನ ನಂಬು, ಇಲ್ಲದಿದ್ರೆ ಬೇರೆ ದೇವರಾದರೂ ನಂಬು ಅಂತ. ನೀನೇನಾದರೂ ಮಾನಸಿಕವಾಗಿ ಇರು ಅಂತ. ಆದರೆ ಕರೆದ್ರೆ ಬಂದು ಅವ್ರಿಗೆ ಮನಸ್ಸಾಕ್ಷಿಯಲ್ಲಿ ಕೂತ್ಕೊಂಡು ಅವ್ರನ್ನ ಆತ್ಮಿಕದಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕೆ ನಡೆಸೋದು ಜವಾಬ್ದಾರಿ. ಒಪ್ಪಿಸಿಕೊಡ್ಬೇಕು ನಮ್ಮನ್ನ. ಸೌಲನ ಹೆಂಗೆ ಕ್ರಿಸ್ತು ವಿರೋಧಿಯಾಗಿದ್ರು ದೇವ್ರಿಗೆ ಒಪ್ಪಿಸಿಕೊಟ್ಟು ಸಾಯೋದಕ್ಕೂ ರೆಡಿ ಅದನ್ನು ಆ ರೀತಿ ಒಪ್ಪಿಸಿಕೊಡ್ಬೇಕು. ಕಡೆ ಕಾಲವಾಗಿದೆ, ಎಲ್ಲಿ ನೋಡಿದ್ರು ಪಾಪಗಳು ಹೆಚ್ಚಾಗಿದೆ. ಕೈಯಲ್ಲೇ ಸೆಲ್ ಫೋನ್ ಬಂದಿದೆ. ಮೊದಲು ಎಲ್ಲಾದರೂ ನೋಡ್ಬೇಕಾದ್ರೆ ಟಿವಿ, ಮನೆಗೆ ಹೋಗಿ ಟಿವಿ ಆನ್ ಮಾಡಿ ನೋಡಬೇಕು. ಕೈಯಲ್ಲಿ ಇಟ್ಕೊಂಡು ಎಲ್ಲಿ ತಿರುಗಿದ್ರು ನ್ಯೂಸ್ಗಳು ಎಲ್ಲ ನೋಡ್ಬೋದು. ಪಾಪಗಳು ಟೈಮ್ ಪಾಸ್ ಅಂತ ಬಂದಿರೋದು. ಮೊದಲೆಲ್ಲ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಒಂದು ಸೇವಕರು ಹೇಳಿದ್ರು, ನಾವು ಯಾವತ್ತು ಅಡ್ವರ್ಟೈಸ್ಮೆಂಟ್ ಹಾಕಲ್ಲ ಅಂತ. ಇವಾಗ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದು ಅವ್ರು ಹಾಕೋದಲ್ಲ, ಅದು ಅವರೇ ಯೂಟ್ಯೂಬ್ ಚಾನೆಲ್ನವರೇ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಅದನ್ನೇನು ಮಾಡೋಕ್ಕಾಗಲ್ಲ ಅಂತ. ಆದರೆ ಸೆಂಟ್ರಲ್ ಬರೋದಿಲ್ಲ. ಫಸ್ಟ್ ಲಾಸ್ಟ್ ಹಾಕ್ಕೊಳ್ರಿ, ಸೆಂಟ್ರಲ್ಲಿ ಬರೋದಿಲ್ಲ. ಒಬ್ಬೊಬ್ರು ದುಡ್ಡಿಗೋಸ್ಕರ ದೇವರ ಸುವಾರ್ತೆಯನ್ನು ಹಣ ಬರಲಿ ಅಂತ ಹೇಳಿ ಸೆಂಟ್ರಲ್ಲಿ ಸುವಾರ್ತೆ ಹೋಗ್ತಿದ್ದಾಗಲೂ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಬ್ಬೊಬ್ಬರು ಒಪ್ಪೋದಿಲ್ಲ. ಅದರಿಂದ ಬರ್ತಾ ಬರ್ತಾ ಲೋಕ ಬೇರೆ ರೂಟಲ್ಲಿ ಹೋಗ್ತಾ ಇದೆ. ಅದರ ಕಣ್ಗಳನ್ನು ಮುಚ್ಚಿ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, 4 ವಿಧವಾಗಿ ಮಾತಾಡಿದ್ರಿ. ಪಾಪ ಮಾಡಬಾರ್ದು, ಆದರೆ ಮಾಡಿಬಿಟ್ರೆ ಅರಿಕೆ ಮಾಡಿ ಯೇಸುವೆ ಕೇಳಿದ್ರೆ ಸಿಂಸೋನಾಗಿ ನಮ್ಮನ್ನು ಕೂಡ ಶ್ರಮಿಸ್ತೀರ, ದಾವೀದನಾಗಿ ಶ್ರಮಿಸ್ತೀರ. ಅದು ಶ್ರಮಿಸ್ತಾರ ಅಂತೇಳಿ ಬೇಕಂತ ಮಾಡೋದಿಲ್ಲ. ಬೇಕಂತ ಮಾಡಿದ್ರೆ ಶ್ರಮಿಸ್ತೀನಿ ಅಂತ ಬೈಬಲಲ್ಲಿ ಎಲ್ಲಿ ಇಲ್ಲ. ಅದಕ್ಕಾಗಿ ನೀವು ರಕ್ತನೂ ಚೆಂದಿಲ್ಲ. ಶರೀರದಲ್ಲಿ ಅಸಡೆ, ಕ್ಯಾರ್ಲೆಸ್, ಉದಾಸೀನೆ ಇವೆಲ್ಲ ತೆಗೆದಾಕ್ರಿ.
ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವ ಹಠ ನಮ್ಮಲ್ಲಿ ಉದ್ಭವಿಸಲಿ. ಸತ್ಯದಲ್ಲಿ ನಡೆಯೋದಕ್ಕೆ ಕೃಪೆ ಮಾಡ್ರಿ. ಕಡೆ ಕಾಲವಾಗಿದೆ. ಮಾನಸಿಕ ಯೋಚನೆ ಎಲ್ಲ ತೆಗೆದಾಕ್ರಿ. ಸೈತಾನ ಯೋಚನೆಗೆ ಬಿಟ್ಟು ವಿಶ್ವಾಸದ ಮಡಿಲಲ್ಲಿ ಮುಂದಕ್ಕೆ ಹೋಗುವಂತೆ ಕೃಪೆ ಮಾಡ್ರಿ. ಯೇಸುವೇ, ನಿನ್ನ ಕೃಪೆ 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 ಆಳವಾಗಿರಲಿ. ದೇವರೇ ಎಲ್ಲ ಮಾಡಬೇಕು. ದೇವರೇ, ಜನಗಳು ಯಾರ್ಯಾರೆಲ್ಲ ದೇವ್ರು ನಂಬಿಲ್ವವರೆಲ್ಲ ಅವರೇ ಹೃದಯವನ್ನು, ದೇವ್ರು ನಂಬಿಲ್ಲ ಅಂದ್ರೆ ಅದಕ್ಕೆ ಕಾರಣ ದೇವರೇ. ಯಾಕಂದ್ರೆ ಹೃದಯಗಳು ದೇವ್ರ ಕಡೆ ಬರದ ಹಾಗೆ ದೇವರೇ ಮಾಡಿದ್ದಾರೆ. ದೇವರು ಸ್ವತಂತ್ರ ಕೊಟ್ಟಿದ್ದಾರೆ. ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಸೈತಾನ್ ಇದ್ದಾನೆ, ದೇವರು ಇದ್ದಾರೆ. ಯಾರಿಗೆ ದೇವ್ರ ಹೃದಯವನ್ನು ಒಪ್ಪಿಸ್ತೀವೋ ಅವರಿಗೆ ಮಾತ್ರ ಅಂತೇಳಿ ಇವತ್ತು ಧ್ಯಾನಿಸಲು ಕೃಪೆ ಮಾಡಿ. ಬಾಗಿಲು ತಡ್ತೀರಾ, ತರಿದೆ ಹೋದ್ರೆ ಡೋರ್ ಓಡ್ಕೊಂಡು ಒಳಗೆ ಬರೋದಿಲ್ಲ. ಆದರೆ ನೋಡ್ತೀರಾ, ತೆಗೆದ್ರೆ ಒಳಗಡೆ ಬಂದು ಊಟ ಮಾಡ್ತೀರಾ, ಇಲ್ದಿದ್ರೆ ವಾಪಸ್ ಹೋಗ್ತೀರಾ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಬಾಗಿಲು ತಡ್ತಾರೆ. ಗಂಡ ಬಂದಿದ್ದಾರೆ, ಹೆಂಡ್ತಿ ನಾನು ಬಟ್ಟೆ ಎಲ್ಲ ಬಿಚ್ಚಿ ಬೇರೆ ಬಟ್ಟೆ ಹಾಕೊಂಡೆ, ಊಟ ಮಾಡಿದೆ, ಟಯರ್ಡ್ ಆಗಿದ್ದೀನಿ, ನಿದ್ದೆ ಮಾಡ್ತೀನಿ ಅಂದ್ರೆ ಬಲವಂತ ಮಾಡೋ ದೇವರಲ್ಲ. ಬಹಳ ಪ್ರಯಾಸ ಪಡಬೇಕು ಪ್ರಾರ್ಥನೆಗೆ. ಪ್ರಾರ್ಥನೆ ಮಾಡ್ಬೇಕಂತ ಒಪ್ಪಿಸಿಕೊಟ್ರೆ ಬಂದು ಎಬ್ಬಿಸ್ತೀರಾ. ಆದ್ರೆ ನಾವು ಪ್ರಾರ್ಥನೆಗೆ ಮೊಕಾಲು ಊರಿ ಪ್ರಾರ್ಥನೆ ಮಾಡಕ್ ಬರಲ್ಲ ಅಂದ್ರೆ ರೋಮ 8:26 ಹೇಳಿದ ಪ್ರಕಾರ ಪರಿಶುದ್ಧಾತ್ಮ ತಾನೇ ನರಳಾಟದಿಂದ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡ್ತೀರಾ. ಯೇಸುವೇ, ನಿನ್ನ ಕೃಪೆ ನಮ್ಮನ್ನ ನಡೆಸಲಿ, ನಿನ್ನ ದಯೆ ನಮ್ಮನ್ನ ನಡೆಸಲಿ. ಸೈತಾನ ಕ್ರಿಯೆಗಳೆಲ್ಲ, ಅಂಧಕಾರ ಶಕ್ತಿಗಳೆಲ್ಲ ಬಿಡುಗಡೆ ಆಗಲಿ. ಯೇಸುವೇ, ನೀನು ಯಾವ ರೀತಿ ಜನಗಳನ್ನ ಕ್ಷಮಾಪಣೆ ಕೊಟ್ಟು ಬಿಡಿಸ್ತಿರೋ ಅದಕ್ಕಾಗಿ ಸ್ತೋತ್ರ. ನಾವು ಒಪ್ಪಿಸಿಕೊಡದೆ, ನಮ್ಮ ಹೃದಯವನ್ನು ತೆರೆದೆ ನೀನು ಬಂದು ಕಾರ್ಯ ಮಾಡೋದಿಲ್ಲ. ಅಪೊಸ್ತಲರು ಬೀಜವನ್ನು, ಸಸ್ಯವನ್ನು ನಟ್ರೆ, ಅಪೊಲ್ಲೋಸನ್ನು ನೀರು ಒಯ್ದರೆ ನೀನು ಬೆಳೆಸ್ತೀರ. ಬೀಜ ಹೃದಯದಲ್ಲಿ ಬರಲಿ. ನಾವು ದೇವರ ವಾಕ್ಯವನ್ನು ಇಟ್ಕೊಂಡು ತಂದೆ, ನಾವು ಅದು ನೀರಂದ್ರೆ ನಾವು ಅದಕ್ಕೆ ಒಪ್ಪಿಸಿಕೊಟ್ಟಾಗ, ನಾವು ಹೃದಯವನ್ನು ತೆರೆದು ನೀನು ಬಾ ಅಂತ ಹೇಳಿದಾಗ ನೀವು ಬಂದು ನಮ್ಮನ್ನ ಬೆಳೆಸ್ತೀರ. ನಾವಾಗಿ ನಿಮಗೆ ಅವಕಾಶ ಕೊಡದೇ ಇದ್ರೆ ನೀವು ಬಲವಂತ ಮಾಡೋದಿಲ್ಲ. ಇದು ತಿಳಿದ ಹಾಗೆ ದೇವರ ಮೇಲೆ ಕೊರತೆ ಹೇಳ್ಕೊಂಡು ಮಾನಸಿಕದಲ್ಲಿ ಇದ್ದುಕೊಂಡು ಯಾವಾಗಲಾದರೂ ಸೇವೆ ಮಾಡೋದಕ್ಕೆ ಅವಕಾಶಗಳಿದ್ರು, ವಾಕ್ಯ ಹೇಳೋದಿಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಅದಕ್ಕೆಲ್ಲ ಬಿಟ್ಟು ಬರೀ ಟಯರ್ಡ್ ಇದ್ರೆ ನಿದ್ದೆ ಮತ್ತಿನಲ್ಲಿ ಸಮಯಗಳನ್ನ ಕಳ್ಕೊಂಡು ದೇವರಿಗೆ ಜಾಗ ಕೊಡದ ಹಾಗೆ ಬದುಕ್ತಾ ಇದ್ದೀವಿ. ಎಲ್ಲ ವಿಷಯದಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ನಿನ್ನ ಚಿತ್ತವನ್ನು ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ. ಅಪ್ಪ, ನೀವು ನಮ್ಮನ್ನು ಅಭಿಷೇಕ ಮಾಡ್ತೀರಾ, ಸಹಾಯ ಮಾಡ್ತೀರಾ. ಆದರೆ ನಾವು ಒಪ್ಪಿಸಿಕೊಡದೆ ನಮ್ಮ ದಾಗವನ್ನು ನೋಡಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಕ್ರಿಯೆ ಮಾಡ್ತೀರಾ. ಒಂದ್ಸಲ 2 ಸಲ ನೋಡ್ತೀರಾ, ಪೂರ್ತಿಯಾಗಿ ಬೀಳ್ತಾ ಇದ್ರೆ ಕೈ ಬಿಟ್ಟು ಹೋಗ್ತೀರಾ. ಮಾನಸಿಕದಲ್ಲಿ ಎಲ್ಲ ಕಾರ್ಯ ಮಾಡೋದಿಕ್ಕಾಗುತ್ತೆ. ಸಹಾಯ ಮಾಡ್ರಿ, ಆಶೀರ್ವದಿಸ್ರಿ, ಮಹಿಮೆ ಹೊಂದ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.